ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಉತ್ತರ ಪ್ರದೇಶ ಡಾನ್ ಅತೀಕ್ ದೋಷಿ ಅಂತ ತೀರ್ಪು ಹೊರಬಂದಿದೆ. ಉಮೇಶ್ ಪಾಲ್ ಅಪಹರಣ ಶೂಟೌಟ್ ಕೇಸ್ನಲ್ಲಿ ಈತ ದೋಷಿ ಅಂತ ತೀರ್ಪನ್ನ ನೀಡಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕೋರ್ಟ್ ಈ ಒಂದು ತೀರ್ಪನ್ನ ನೀಡಿರುವಂಥದ್ದು. ಅತೀಕ್ ಸೋದರ ಅಶ್ರಫ್ ಕೂಡ ದೋಷಿ ಅನ್ನುವಂಥದ್ದನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಬರೋಬ್ಬರಿ 17 ವರ್ಷದ ನಂತರ ಅಪರಾಧಿ ಅಂತ ತೀರ್ಪನ್ನ ನೀಡಲಾಗಿರೋದು. 17 ವರ್ಷದಿಂದ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣ ಎಳೆದಾಡ್ತಾ ಇತ್ತು. ಫೈನಲಿ ಅದರ ಬಗ್ಗೆ ತೀರ್ಪು ಪ್ರಕಟ ಆಗಿದೆ. ಪ್ರಯಾಗ್ರಾಜ್ ಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಆಗಿರೋದು. ಉಮೇಶ್ ಪಾಲ್ ಕೇಸಲ್ಲಿ ಅತೀಕ್ ತಪ್ಪಿತಸ್ಥ ಅಂತ ಪ್ರೂವ್ ಆಗಿದೆ. ಆಡಹಗಲೇ ಪೊಲೀಸರ ಎದುರು ನಡೆದಿದ್ದಂತ ಕೊಲೆ ಪ್ರಕರಣ ಅದು. ಉತ್ತರ ಪ್ರದೇಶ ಪ್ರಯಾಗ್ರಾಜ್ನಲ್ಲಿ ಉಮೇಶ್ ಅವರನ್ನ ಹತ್ಯೆ ಮಾಡಲಾಗಿತ್ತು. ಪಾತಕಿ ಅತೀಕ್ ಅಹಮದ್ ಸೇರಿ 10 ಮಂದಿ ದೋಷಿಗಳು ಅಂತ ತೀರ್ಪನ್ನ ನೀಡಲಾಗಿದೆ. ಪ್ರಯಾಗ್ರಾಜ್ನ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಅತೀಕ್ ಅಹಮದ್ ಸದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಅಂದ್ರೆ ಅತೀಕ್ ಅಹಮದ್ ಜೊತೆ ಟೋಟಲ್ ಆಗಿ 10 ಜನ ದೋಷಿಗಳು ಅಂತ ತೀರ್ಪನ್ನ ಕೊಡಲಾಗಿರುವಂಥದ್ದು. ಅದರ ಜೊತೆಗೆ ಸಾಕಷ್ಟು ವರ್ಷಗಳಿಂದ ನಡೀತಾ ಇದ್ದಂಥ ಈ ಒಂದು ಪ್ರಕರಣ, 17 ವರ್ಷಗಳಿಂದ ನಡೀತಾ ಇದ್ದಂಥ ಪ್ರಕರಣ ಸಾಕಷ್ಟು ಚರ್ಚೆಗೀಡಾಗಿತ್ತು. ದೊಡ್ಡ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಸದ್ದನ್ನ ಮಾಡಿತ್ತು. ರಾಜಕೀಯವಾಗಿಯೂ ಕೂಡ ಅಸ್ತ್ರವಾಗಿ ಹೋಗ್ಬಿಟ್ಟಿತ್ತು ಈ ಪ್ರಕರಣ. ಫೈನಲಿ ಇವತ್ತು ಪ್ರಯಾಗ್ರಾಜ್ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿದೆ. ಉತ್ತರ ಪ್ರದೇಶದ ಡಾನ್ ಅತೀಕ್ ದೋಷಿ ಅಂತ ತೀರ್ಪನ್ನ ಪ್ರಕಟ ಮಾಡಲಾಗಿರುವಂಥದ್ದು. ಮೊನ್ನೆಲ್ಲ ನೋಡ್ತಾ ಇದ್ರಿ, ಇಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿಗಳಾದ ನಂತರ ಯಾವ ರೀತಿಯಾಗಿ ಡಾನ್ಗಳ ಒಂದು ಅಟ್ಟಹಾಸವನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ರು ಅಂತ. ಈಗ ಅತೀಕ್ ಸಹೋದರ ಕೂಡ ಅಶ್ರಫ್ ಕೂಡ ದೋಷಿ ಅಂತ ತೀರ್ಪು ಪ್ರಕಟ ಮಾಡಲಾಗಿದೆ. ಬೇಲೂರು ಚನ್ನಕೇಶವ ಜಾತ್ರೆ ವೇಳೆ ಕುರಾನ್ ಪಠಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಬೇಲೂರು ದೇಗುಲ ರಸ್ತೆಯಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದವು. ಕುರಾನ್ ಪಠಣ ಮಾಡಲಿಕ್ಕೆ ಅವಕಾಶ ನೀಡಬಾರದು ಅಂತ ಆಗ್ರಹಿಸಲಾಗಿದೆ. ಇದು ಬೇಲೂರಿನಲ್ಲಿ ನಡೆದಿರುವಂತ ಒಂದು ಘಟನೆ. ಹಾಸನದ ಬೇಲೂರಿನಲ್ಲಿ ಕುರಾನ್ ಪಠಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆ ವೇಳೆ ಬೈಕ್ನಲ್ಲಿ ಬಂದಂತ ಮುಸಲ್ಮಾನ ಯುವಕ ಕುರಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿದ ಯುವಕ ಮುಸ್ಲಿಂ ಯುವಕನನ್ನ ಅಟ್ಟಾಡಿಸಿದ್ದಾರೆ ಹಿಂದೂ ಕಾರ್ಯಕರ್ತರು. ಬಜರಂಗದಳ ಮುಸ್ಲಿಂ ಯುವಕ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪರಿಸ್ಥಿತಿನ ನಿಯಂತ್ರಿಸಲಿಕ್ಕೆ ಪೊಲೀಸರಿಂದ ಲಘು ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಲಾಯಿತು. ಮುಸಲ್ಮಾನ ಯುವಕನನ್ನ ವಶಕ್ಕೆ ಪಡೆದ್ರು ಪೊಲೀಸರು. ಬೇಲೂರು ಚನ್ನಕೇಶ್ವರ ಜಾತ್ರೆಯ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಕುರಾನ್ ಪಠಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾವೆ ಹಿಂದೂ ಸಂಘಟನೆಗಳು. ಇದರಲ್ಲೂ ಬಜರಂಗದಳದವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿರೋಧ ವ್ಯಕ್ತವಾಗ್ತಾ ಪ್ರತಿಭಟನೆ ಆರಂಭ ಆಗ್ತಿದ್ದ ಹಾಗೆ ಕುರಾನ್ ಜಿಂದಾಬಾದ್ ಅಂತ ಒಬ್ಬ ಯುವಕ, ಮುಸ್ಲಿಂ ಯುವಕ ಬಂದು ಘೋಷಣೆಯನ್ನ ಕೂಗಿದ್ದು ಮತ್ತಷ್ಟು ತುಪ್ಪ ಸುರಿದಂತಾಯ್ತು ಆ ಪ್ರತಿಭಟನೆಯಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ಕುರಾನ್ ಪಠಣಕ್ಕೆ ವಿರೋಧ ವ್ಯಕ್ತಪಡಿಸಿದಾರಲ್ಲ, ಯಾವಾಗ್ಲೂ ಕೂಡ ಚನ್ನಕೇಶವ ಜಾತ್ರೆಯ ಸಂದರ್ಭದಲ್ಲಿ ಕುರಾನ್ ಪಠಣವನ್ನ ಮಾಡ್ಲಾಗ್ತಾ ಇತ್ತ ಅಥವಾ ಫಸ್ಟ್ ಟೈಮ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಈ ವಿರೋಧವನ್ನ ಎದುರಿಸಿರುವಂತದ್ದು? ಇಲ್ಲ ಪ್ರತಿ ಈ ಒಂದು ಚನ್ನಕೇಶವ ದೇವಾಲಯದ ಪ್ರತಿ ಜಾತ್ರೆಯಲ್ಲೂ ಕೂಡ ಕುರಾನ್ ಪಠಣವನ್ನ ಕಾಜಿಗಳು ಆ ದೇವಸ್ಥಾನದ ಒಂದು ಮೂಲೆಯಲ್ಲಿ ಪಠಣವನ್ನ ಮಾಡ್ತಾರೆ. ಇದು 1932 ನಂತರದಲ್ಲಿ ದೇವಸ್ಥಾನದ ನಡಾವಳಿಯಲ್ಲಿ ಕೂಡ ಸೇರ್ಕೊಂಡಿರ್ತಕ್ಕಂಥದ್ದು ನಾವೀಗ ಗಮನಿಸಬಹುದು. ಯಾಕಂತ ಹೇಳಿದ್ರೆ ಇವತ್ತೇನು ಪ್ರತಿಭಟನೆ ನಡೆಸ್ತಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳದವರಾಗಿರ್ಬೋದು, ಈ ಒಂದು ಕುರಾನ್ ಪಠಣೆ ಮಾತನಾಡಿಸ್ತೀನಿ. ನಮ್ ಜೊತೆ ಮಹಿಪಾಲ್ ಅವರು VHP ವಿಭಾಗ ಕಾರ್ಯದರ್ಶಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಮಹಿಪಾಲ್ ಅವರೇ. ನಮಸ್ಕಾರ ಸರ್. ಇಷ್ಟು ವರ್ಷ ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇತ್ತು, ಇವತ್ತು ವಿರೋಧ ವ್ಯಕ್ತಪಡಿಸಿದ್ದೀರಾ, ಯಾಕೆ ಅಂತ? ಕಳೆದ 3 ವರ್ಷದ ಹಿಂದೆನೂ ಕೂಡ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಈ ವಿಚಾರವಾಗಿ ಹೋರಾಟ ಮಾಡ್ತಾನೆ ಇದೆ. ಅದ್ರ ಪ್ರಕಾರ ಈ ವಿಚಾರವಾಗಿ ಕೊಟ್ಟಂತ ಉತ್ತರ ಏನು ಅಂತ ಹೇಳಿದ್ರೆ, ದೇವಸ್ಥಾನದ ಮ್ಯಾನ್ಯುಯಲ್ ನಲ್ಲಿ ಇದು ಪ್ರಸ್ತಾಪ ಆಗಿದೆ ಅಂತ. ಅದಕ್ಕೆ ನಮ್ಮದೇ ಒಂದು ಇಲ್ಲಿಯ ಸ್ಥಾನೀಯರು ಮತ್ತೆ ಇತಿಹಾಸ ವಿದ್ವಾಂಸರು ಎಲ್ಲರೂ ಸೇರ್ಕೊಂಡು ಕಳೆದ 2-2.5 ವರ್ಷದಿಂದ ಅಧ್ಯಯನ ಮಾಡಿ ಇದಕ್ಕೆ ಬೇಕಾದಂತಹ ಪೂರಕ ದಾಖಲೆಯ ಸಂಗ್ರಹಣದಲ್ಲಿ ನಾವಿದ್ವಿ. ಈಗ ಅಷ್ಟು ದಾಖಲೆ ಸಿಕ್ಕಿದೆ. ಎಲ್ಲೂ ಕೂಡ ಶಾಸನಗಳಲ್ಲಾಗ್ಲಿ ಎಲ್ಲೂ ಕೂಡ ಇದು ಉಲ್ಲೇಖ ಇಲ್ಲ. ಆದ ಕಾರಣ ನಾವೀಗ ಈ ಹೋರಾಟವನ್ನ ದೊಡ್ಡ ಮಟ್ಟಕ್ಕೆ ತಗೊಂಡಿದ್ವಿ. ಓಕೆ, ಇದಕ್ಕೂ ಮುಂಚೆ ನೀವೇನಾದ್ರೂ ಆ ಸಮುದಾಯದವ್ರನ್ನ ಕರೆದು ಮಧ್ಯಸ್ಥಿಕೆಯನ್ನ ಮಾಡಿಕೊಂಡು
ಸಮಾಧಾನ ಪಡಿಸಿ ಈ ತರ ಬೇಡ, ಈ ತರ ಹಿಂದೆ ಇರ್ಲಿಲ್ಲ ಅಂತ ಏನಾದ್ರು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರ? ಅಲ್ಲ, ಆ ಸಮಾಜದವರು ದೇವಸ್ಥಾನದ ಜೊತೆ ಯಾವುದೇ ನೇರ ಸಂಪರ್ಕವನ್ನ ಹೊಂದಿರೋದಿಲ್ಲ. ಆದ್ರೆ ಈ ಒಂದು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಮುಜರಾಯಿ ಇಲಾಖೆಯಿಂದ ಆ ಕಾಜಿ ಅವರಿಗೆ ಆಹ್ವಾನ ಹೋಗುತ್ತೆ. ಆ ಆಹ್ವಾನದ ಮೇರೆಗೆ ಅವ್ರು ಬಂದು ಓದ್ತಾರೆ. ಸೊ ಇಲ್ಲಿ ನೇರವಾಗಿ ನಮಿಗೂ ಮತ್ತೆ ಅವರಿಗೂ ಕೂಡ ಸಂಪರ್ಕ ಇಲ್ಲ. ಇದು ಮುಜರಾಯಿ ಇಲಾಖೆ ಒಟ್ಟಿಗೆ ಸಂಪರ್ಕ ಇತ್ತು. ಓಕೆ ಮಾತನಾಡ್ತೀನಿ ಮೈಪಾಲ್ ಅವರೇ. ನಮ್ಮ ಜೊತೆ ತಾರಾನಾಥ್ ಅವರು, ಇತಿಹಾಸ ತಜ್ಞರು, ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ತಾರಾನಾಥ್ ಅವರೇ. ನಮಸ್ಕಾರ ಸರ್. ಸರ್, ಈ ಬೇಲೂರು ದೇಗುಲದಲ್ಲಿ ಈ ಕುರಾನ್ ಪಠಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಂತ ಇದೆ ಸರ್ ಇತಿಹಾಸ? ಸರ್, ನನಗೆ ತಿಳಿದ ಮಟ್ಟಿಗೆ ಟಿಪ್ಪು ಸುಲ್ತಾನ್ ಆಳ್ವಿಕೆ ಕಾಲದಲ್ಲಿ ಹಿಂದೆ ಎಲ್ಲ ಇದು ರಥೋತ್ಸವ ಸಂದರ್ಭದಲ್ಲಿ ಎಲ್ಲಾ ಧರ್ಮದವರಿಗೂ ಅವಕಾಶ ಕೊಡ್ತಾ ಇದೆ ಸರ್. ರಥೋತ್ಸವ ಎಳೆಯಲಿಕ್ಕೆ ಇವತ್ತು ಅವಕಾಶ ಇದೆ ಸರ್. ಅದೇ ರೀತಿ ಈ ಕುರಾನ್ ಪಠಾನ್ ಮಾಡ್ಬೇಕು ಅಂತ ಹೇಳಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದು ಒಂದು ಆಜ್ಞೆ ಆಗಿರ್ತಕ್ಕಂಥ ಆರ್ಡರ್ ಆಗಿರ್ತಕ್ಕಂಥದ್ದು ಸರ್. ಅವತ್ತಿಂದ ಇಲ್ಲೊಂದು ಹಳ್ಳಿ ಇದೆ ಸರ್, ಬೇಲೂರದ ಒಂದು ಚಿಕ್ಕಮೇದೂರು ಅಂತ ಒಂದು ಹಳ್ಳಿ ಇದೆ ಸರ್. ಅಲ್ಲಿ ಒಂದು ಕುಟುಂಬ ಅವರು ಪ್ರತಿ ವರ್ಷ ಆಫೀಸ್ ರೂಮ್ ಅಲ್ಲಿ ಅಥವಾ ದೇವಸ್ಥಾನದ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅವ್ರು ಇದು ಪಠಾನ್ ಮಾಡ್ಬಿಡು ನಂತರ ಇಲ್ಲಿ ಇಲಾಖೆಯಿಂದ ಮುಜರಾಯಿ ಇಲಾಖೆಯಿಂದ ಕೊಡುವಂತ ಗೌರವನ ಇಸ್ಕೊಂಡು ಹೋಗ್ತಾ ಇದ್ರು ಸರ್. ಅದು ಲಾಸ್ಟ್ ಇಯರ್ ಏನಾಯ್ತು ಅಂತಂದ್ರೆ ಹಿಜಾಬ್ ಒಂದು ಗಲಾಟೆ ಇತ್ತಲ್ಲ ಸರ್. ಆ ಸಂದರ್ಭದಲ್ಲಿ ಕೆಲವರು ಅವ್ರನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ರಥದ ಹತ್ರ ನಿಲ್ಲಿಸ್ಕೊಂಡು ಅವ್ರನ್ನ ಪಠಾನ್ ಮಾಡ್ತಕ್ಕಂಥದ್ದು ಸರ್. ಅಲ್ಲಿಂದ ವಿಚಾರ ಅದು ಸ್ವಲ್ಪ ಜಾಸ್ತಿ ಹೈಲೈಟ್ ಆಗಿರ್ತಕ್ಕಂಥದ್ದು. ಕೆಲವ್ರಿಗೆ ಗೊತ್ತೇ ಇರಲಿಲ್ಲ, ಇಲ್ಲಿ ಕುರಾನ್ ಓದ್ತಿರೋದು ಗೊತ್ತೇ ಇರಲಿಲ್ಲ ಸರ್. ಅದು ಲಾಸ್ಟ್ ಇಯರ್ ಇಂದ ಸ್ವಲ್ಪ ಹೈಲೈಟ್ ಆಯ್ತು ಸರ್. ಅಂದ್ರೆ ಇಷ್ಟು ವರ್ಷನೂ ಕೂಡ ಗೊತ್ತಾಗದ ರೀತಿಯಲ್ಲಿ ಒಟ್ಟಿನಲ್ಲಿ ಕುರಾನ್ ಪಠಣ ಮಾಡ್ಲಾಗ್ತಾ ಇತ್ತಾ? ಹೌದು ಸರ್, ಅದೇ ಸರ್. ಒಳಗಡೆ ಕೂತು ಅವ್ರ ಪಾಡಿ ಮಾಡ್ಕೊಂಡು ಹೋಗ್ತಾ ಇದ್ರು ಸರ್. ಎಲ್ಲಿ? ದೇವಸ್ಥಾನದ ಒಳಗಡೆ ಗೌರವ ಕೊಡ್ತಾ ಇದ್ರು. ಹೌದು ಸರ್, ದೇವಸ್ಥಾನದಲ್ಲಿ ಒಂದ್ ಕಡೆ ಜಾಗದಲ್ಲಿ ಅವಕಾಶ ಮಾಡ್ಕೊಡ್ಲಾಗ್ತಾ ಇತ್ತ ಅವರಿಗೆ? ಹೌದು ಸರ್. ಅಂದ್ರೆ ಅಲ್ಲಿನ ಮುಜರಾಯಿ ಇಲಾಖೆನೆ ಫಸ್ಟ್ ಆಹ್ವಾನಿಸೋದ ಅವ್ರನ್ನ? ಹೌದು ಸರ್. ಅವ್ರ ಆಹ್ವಾನ ಮೇಲೆಗೆ ಅವ್ರು ಬರ್ತಾರೆ ಸರ್. ಬಂದು ಕುತ್ಕೊಂಡು 10 ನಿಮಿಷ ಪಠಾನ್ ಮಾಡ್ಬಿಟ್ಟು ನಂತರ ಅವರಿಗೆ ಸರ್ಕಾರದ ಮುಜರಾಯಿ ಆಗಿರೋದ್ರಿಂದ ಅವ್ರಿಗೊಂದು ಗೌರವ ಕೊಡ್ತಾರೆ ಸರ್. ಅದು ಇಟ್ಕೊಂಡು ಅವ್ರು ಹೋಗ್ತಾ ಇದ್ರು ಸರ್. ಅವರು ಮೈಬಾಲ್ ಅವರೇ, ಏನ್ ಹೇಳ್ತೀರಿ ಇದಕ್ಕೆ? ಸರ್, ಕೋಮು ಸಾಮರಸ್ಯ ಅನ್ನೋದು ನಮ್ಮ ದೇಶದ ಮತ್ತು ನಮ್ಮ ನೆಲದ ಸಂಸ್ಕೃತಿ. ಬೇರೆ ಯಾವ ದೇಶದಲ್ಲೂ ಕೂಡ ಈ ರೀತಿ ಸಂಸ್ಕೃತಿ ಇಲ್ಲ. ನಾವೆಲ್ಲರನ್ನೂ ಅಪ್ಪಿಕೊಳ್ಳುವಂತ ಸಂಸ್ಕೃತಿ. ಆದ್ರೆ ಚೆನ್ನಕೇಶವನ ದೇವಸ್ಥಾನದ ರಥದ ಮುಂದೆ ನಿಂತ್ಕೊಂಡು ಅವ್ರು ಆಡುವಂತ ಸಾಲುಗಳೇನಿದೆ, ಈ ವಿಚಾರವಾಗಿ ನಮ್ಮ ಆಕ್ಷೇಪಣೆ ಇರುವಂತದ್ದು. ಅವ್ರು ಆಡುವಂತ ಸಾಲುಗಳು ಕನ್ನಡ ಅನುವಾದಕ್ಕೆ ಬಂದ್ರೆ ಅಲ್ಲಾ ಒಬ್ನೇ ಸರ್ವೋಚ್ಚ ದೇವರು, ಅವರು ಪೂಜೆ ಮಾಡೋದೇ ಹಂಗಲ್ವಾ? ಅವ್ರು ಆರಾಧಿಸೋದೇ ಹಂಗೆ. ಅದೇ ಆಶ್ಚರ್ಯ ಅನ್ಸಿದ್ದು, ಮತ್ತೊಂದು ದೇವರ ಸನ್ನಿಧಾನದಲ್ಲಿ ಬಂದ್ಬಿಟ್ಟು ಈಗ ಕುರಾನ್ ಪಠಣ ಮಾಡಿದ್ದು. ಅಲ್ಲ, ಅವರು ಪ್ರಾರ್ಥನಾಲಯದಲ್ಲಿ ಮಾಡ್ಲಿ, ಅಲ್ಲ, ಈಗ ಆಹ್ವಾನಿಸಿದ್ದು ಇವ್ರಲ್ವಾ ಸರ್? ಆಹ್ವಾನಿಸಿದ್ದು ಮುಜರಾಯಿ ಇಲಾಖೆಯವರು. ನೀವೇನಾದ್ರೂ ಮುಜರಾಯಿ ಇಲಾಖೆಗೆ ಏನಾದ್ರೂ ದೂರ್ ಕೊಟ್ಟಿದ್ರಾ ಈ ರೀತಿಯಾಗಿ ಬೇಡ ಅಂತ? ನಾವು 2 ವರ್ಷದಿಂದ ದೂರ ಕೊಡ್ತಾನೆ ಇದೀವಿ. ಈ ಮೂಲಕವಾಗಿ ಮುಜರಾಯಿ ಸಚಿವರಾದಂತ ಶಶಿಕಲಾ ಜೊಲ್ಲೆ ಮತ್ತು ಮುಖ್ಯಮಂತ್ರಿಗೆ ನೇರವಾಗಿ ಹೇಳ್ತಾ ಇದೀವಿ, ಈ ಒಂದು ವಿಚಾರ ಇಲ್ಲಿಗೆ ನೀವು ನಿಲ್ಲಿಸ್ಲಿಲ್ಲ ಅಂದ್ರೆ, ಹೇಗೆ ಸಲಾಮಾರ್ತಿಯನ್ನ ನಿಲ್ಸಿದ್ರಿ ಕೊಲ್ಲೂರಲ್ಲಿ, ಹೇಗೆ ಹಕೀಂ ನಂಜುಂಡ ಅನ್ನೋದನ್ನ ನಂಜನಗೂಡಿಂದ ತೆಗೆದ್ರಿ, ಇದನ್ನ ಈ ಕೂಡಲೇ ತೆಗಿಬೇಕು. ಕುರಾನ್ ಸಾಲುಗಳನ್ನ ಚನ್ನಕೇಶವನ್ ಮುಂದೆ ನಿಂತ್ಕೊಂಡು ಚನ್ನಕೇಶವನ ಇಲ್ಲ ಅಲ್ಲ ಒಬ್ಬನೇ ದೇವ್ರು ಅಂತ ಹೇಳೋದನ್ನ ನಾವು ಒಪ್ಪಲ್ಲ. ನೋಡೋಣ, ಈಗ ಪ್ರತಿಭಟನೆ ಮಾಡಿದೀರಾ, ಗಲಾಟೆ ಆಗಿದೆ, ಈಗ ಆಲ್ರೆಡಿ ಪೊಲೀಸರು ಕೆಲವರನ್ನ ಬಂಧಿಸಿದ್ದಾರೆ, ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ. ಥ್ಯಾಂಕ್ ಯು ಮಹಿಪಾಲ್ ಅವರೇ, ಹಾಗೆ ತಾರನಾಥ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಕಾಂಗ್ರೆಸ್ ಸೇರ್ತಾರ ಇಬ್ಬರು ಸಚಿವರು ಅನ್ನುವಂತ ಪ್ರಶ್ನೆ ಎದ್ದಿರುವಂತದ್ದು. ವಲಸೆ ಸಚಿವರು ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ಕೇಳಲಾಗ್ತಾ ಇದೆ. ಈ ರೀತಿಯಾಗಿ ಹೇಳಿದ್ದು ಮಾಜಿ ಸಚಿವ ಚಲವರಾಯಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟರು, ಒಂದು ಬಾಂಬ್ ಸಿಡಿಸಿದ್ರು. ಕಾಂಗ್ರೆಸ್ ಸೇರ್ತಾರಂತೆ, ಅದು ಯಾರು ಆ ಇಬ್ಬರು ಸಚಿವರು? ಎಸ್.ಟಿ. ಸೋಮಶೇಖರ್ ಮತ್ತು ಸಚಿವ ಭೈರತಿ ಬಸವರಾಜ್ ಅವರು. ಸಿದ್ದರಾಮಯ್ಯನವರ ಪಕ್ಕಾ ಬೆಂಬಲಿಗರಾಗಿದ್ದಂತಹ ಶಾಸಕರುಗಳಾಗಿದ್ರು ಇವರು. ಈ ಹಿಂದೆ ಅವರು ಇಬ್ರು ಕೂಡ ಕಾಂಗ್ರೆಸ್ನಲ್ಲಿದ್ದಂಥವ್ರು. ಯಶವಂತಪುರದ ಶಾಸಕರಾಗಿದ್ದಂಥವ್ರು ಎಸ್.ಟಿ. ಸೋಮಶೇಖರ್ ಅವರು, ಇನ್ನ KR ಪುರ ಶಾಸಕರಾಗಿದ್ದಂಥವ್ರು ಭೈರತಿ ಬಸವರಾಜ್ ಅವರು. ನಂತರ ಅವರು ಬಿಜೆಪಿಗೆ ಹೋಗ್ತಾರೆ, ಸಚಿವರಾಗ್ತಾರೆ. ಇವರಿಬ್ರು ಮತ್ತೆ ವಾಪಸ್ ಬರ್ತಾರೆ ಕಾಂಗ್ರೆಸ್ಗೆ ಅಂತ ಚಲವರಾಯಸ್ವಾಮಿ ಹೇಳಿದ್ದಾರೆ. ಚುನಾವಣೆ ಘೋಷಣೆ ಬಳಿಕ ಗೊತ್ತಾಗುತ್ತೆ ಎಂಬ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಕುತೂಹಲವನ್ನ ಹುಟ್ಟಾಕಿರುವಂತದ್ದು ಇವರ ಹೇಳಿಕೆ. ಬಿಕಾಸ್ ಇಷ್ಟು ದಿನ KC ನಾರಾಯಣಗೌಡರ ಚರ್ಚೆ ಆಗ್ತಾ ಇತ್ತು, ಈಗ ಇವರಿಬ್ಬರ ಬಗ್ಗೆ ಚರ್ಚೆ ಆಗುತ್ತೆ ಕಾಂಗ್ರೆಸ್ ನಾಯಕ ಮಾತನಾಡಿದಂತ ಹಿನ್ನೆಲೆಯಲ್ಲಿ.
ಪ್ರತಿ ಚುನಾವಣೆಯಲ್ಲಿ ಪಕ್ಷ ಬದಲಾವಣೆ ಮಾಡ್ಕೊಂಡಿದ್ರು ಅಲ್ಲಿರೋ ವಾತಾವರಣ ಕೆಟ್ಟಾಗ ಅಲ್ಲಿರೋ ವಾತಾವರಣ ಅವ್ರಿಗೆ ಸೂಕ್ತ ಅನ್ನಿಸ್ತಾ ಇದ್ದಾಗ ಸಹಜವಾಗಿ ಆಗುತ್ತೆ. JDS ಕಾಂಗ್ರೆಸ್ಸು ನಮ್ಮಿಂದ ಹೋಗ್ಲಿವಾ, ಸೋಮಶೇಖರು ಬೈರ್ತಿ ಇವರೆಲ್ಲ, ಅದರಿಂದ ಎಲ್ಲ ಪಕ್ಷದಲ್ಲೂ ಬದಲಾವಣೆ ಸಹಜವಾಗಿ ಆಗುತ್ತೆ. ಚರ್ಚೆಲಿದೆ ಗೊತ್ತಿಲ್ಲ ಅಂತಿಮವಾಗಿ, ನಮ್ಮಿಂದ ಅಲ್ಲೋಗಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೋ ಅಲ್ಲೇ ಉಳಿತಾರೋ, ಅದೆಲ್ಲ ಚುನಾವಣೆ ಘೋಷಣೆ ಆದಾಗ ಗೊತ್ತಾಗುತ್ತೆ. ಈ ಪ್ರತಿ ಚುನಾವಣೆಯಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶಿವಪ್ರಸಾದ್, ಚಲವರಾಯಸ್ವಾಮಿ ಅವರು ಏನು ಸಾಮಾನ್ಯದ ನಾಯಕರೇನಲ್ಲ, ಹಿರಿಯ ನಾಯಕರು, ಅವರು ಕೂಡ ಚುನಾವಣೆಯಲ್ಲಿ ಸಾಕಷ್ಟು ಅನುಭವ ಇರುವಂತವ್ರು. ಅವರು ಈ ಹೇಳಿಕೆ ಕೊಟ್ಟಿದ್ದೆ ಸಾಕಷ್ಟು ಅಚ್ಚರಿಗೆ ಕಾರಣವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಅಲ್ಲಿ ಕಾಂಗ್ರೆಸ್ ಲಿಸ್ಟ್ ಅಲ್ಲಿ ಹೆಸರು ಕೂಡ ಅನೌನ್ಸ್ ಆಗಿಲ್ಲ. ಯಾವ ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪೃಥ್ವಿರಾಜ್, ಖಂಡಿತವಾಗ್ಲು. ಯಾಕಂದ್ರೆ ST ಸೋಮಶೇಖರ್ ಅವರು ಕಾಂಗ್ರೆಸ್ನಲ್ಲಿದ್ದು ಅದಾದ ಬಳಿಕ ಬಿಜೆಪಿಗೆ ಬಂದು ಬಿಜೆಪಿಲಿ ಸಚಿವರಾದವರು. ಇವರ ಜೊತೆಗೆ ಬೈರತಿ ಬಸವರಾಜ್ ಅವರು ಕೂಡ ಹೌದು. ಆದ್ರೆ ಕಾಂಗ್ರೆಸ್ನ ಟಿಕೆಟ್ ಯಶವಂತಪುರದಲ್ಲಿ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಜೊತೆಗೆ ST ಸೋಮಶೇಖರ್ ಅವರು, ಸೋಮಣ್ಣ ಅವರು ಏನು ಕಾಂಗ್ರೆಸ್ ಮತ್ತೆ ಹೋಗ್ತಾರೆ ಅಂತ ಹೆಸರು ಕೇಳಿ ಬಂದಿತ್ತಲ್ಲ, ಆ ಸಂದರ್ಭದಲ್ಲಿ ST ಸೋಮಶೇಖರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆಗ ST ಸೋಮಶೇಖರ್ ಅವರು ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ರು, ನಾನು ಬಿಜೆಪಿ ಪಕ್ಷಕ್ಕೆ ಬಂದಿದ್ದೀನಿ, ನನಗೆ ಬೇಕಾದಂತ ಎಲ್ಲಾ ಸೂಕ್ತ ಸ್ಥಾನಮಾನಗಳೆಲ್ಲವೂ ಕೂಡ ಸಿಕ್ಕಿದೆ, ನಾನು ಬಿಜೆಪಿಯಿಂದಲೇ ಮುಂದುವರಿತೀನಿ, ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದಾದ ಬಳಿಕ ಈಗ ಯಾವಾಗ ಯಶವಂತಪುರಕ್ಕೆ ಕಾಂಗ್ರೆಸ್ನ ಟಿಕೆಟ್ ಕೂಡ ಅನೌನ್ಸ್ ಆಗಿಲ್ಲ, ಇದೇ ಸಂದರ್ಭದಲ್ಲಿ ಇವತ್ತು ಒಂದು ಹೇಳಿಕೆ ಕೂಡ ಕೊಟ್ಟಿರುವಂತದ್ದು. ಇವ್ರು ಕೊಟ್ಟಿರುವಂತಹ ಹೇಳಿಕೆಯ ಪ್ರಕಾರದಲ್ಲಿ ಏನಂದ್ರೆ ST ಸೋಮಶೇಖರ್ ಜೊತೆಗೆ ಬೈರತಿ ಬಸವರಾಜ್ ಏನಿದ್ದಾರೆ, ಈ ಇಬ್ರು ಸಚಿವರು ಕೂಡ ಚಲುವರಾಯಸ್ವಾಮಿ ಹೇಳಿರುವಂತಹ ಪ್ರಕಾರದಲ್ಲಿ ಈ ಇಬ್ರು ಸಚಿವರ ಜೊತೆಯಲ್ಲಿ ನಮ್ಮ ಪಕ್ಷದ ಮುಖಂಡರು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಬೇಗ ಅವರು ಈ ಒಂದು ನಮ್ಮ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದು ಈಗ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ತಾವು ಹೇಳಿದಾಗೆ ಚಲುವರಾಯಸ್ವಾಮಿ ಅವರು ಕೂಡ ಸಾಕಷ್ಟು ಹಿರಿಯ ಒಂದು ಮುಖಂಡರು, ಅವರು ಹೇಳಿದ್ದಾರೆ ಅಂದ್ರೆ ಸಾಕಷ್ಟು ಅಳೆದು ತೂಗೆ ಹೇಳ್ತಾರೆ. ಜೊತೆಗೆ ಯಶವಂತಪುರದಲ್ಲಿ ಬೇರೆ ಟಿಕೆಟ್ ಬೇರೆ ಸೋಮಶೇಖರ್ ಅವರ ಹೆಸರು ಬಂದಿದ್ದೆ ಆಶ್ಚರ್ಯ ಅನ್ಸುತ್ತೆ ಶಿವಪ್ರಸಾದ್. ಬಿಕಾಸ್ ಮೊನ್ನೆ ಎಲ್ಲ ಸಹಕಾರ ಇಲಾಖೆ ಸಮಾವೇಶ ಎಲ್ಲ ಮಾಡಿದ್ರು, ಯಶವಂತಪುರ ಕ್ಷೇತ್ರದಲ್ಲಿ ಮಾಡಿದ್ರು, ಅಮಿತ್ ಶಾ ಅವ್ರನ್ನೆಲ್ಲ ಕರೆಸಿದ್ರು. ಈಗ ನೋಡಿದ್ರೆ ಅವ್ರು ಬರ್ತಾರೆ ಅಂತ ಹೇಳಿದ್ದೆ ಆಶ್ಚರ್ಯ ಇಲ್ಲಿ. ಖಂಡಿತವಾಗ್ಲು. ಯಾಕಂದ್ರೆ ಅದ್ರ ಜೊತೆಗೆ ಪೃಥ್ವಿ, ಈಗ ಆಲ್ರೆಡಿ ST ಸೋಮಶೇಖರ್ ಅವರು ಪಕ್ಷ ಸಂಘಟನೆ ಆಗಿರ್ಬೋದು, ಇವತ್ತು ಕೂಡ ಅಷ್ಟೇ ST ಸೋಮಶೇಖರ್ ಅವರು ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ಗ್ರಾಮ ಸಭೆಗಳನ್ನ ಮಾಡ್ತಾ ಇದ್ದಾರೆ, ಮುಖಂಡರುಗಳ ಮನೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ಚುನಾವಣಾ ಪ್ರಚಾರವನ್ನ ಕೂಡ ಈಗ ಆಲ್ರೆಡಿ ಆರಂಭಿಸಿದ್ದಾರೆ. ಇಂತಹ ವೇಳೆಯಲ್ಲಿ ಈ ರೀತಿಯಾಗಿ ಕಾಂಗ್ರೆಸ್ ಮುಖಂಡರೊಬ್ರು ಕೊಟ್ಟಿರುವಂತಹ ಹೇಳಿಕೆಗೆ ಯಾವ ರೀತಿಯಾಗಿ ST ಸೋಮಶೇಖರ್ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಜೊತೆಗೆ ಬಿಜೆಪಿ ಪಕ್ಷದಲ್ಲಿ ಜೊತೆಗೆ ಆ ಕಾರ್ಯಕರ್ತರು ಕೂಡ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಸೋಮಶೇಖರ್ ಅವರನ್ನ ಕೂಡ ಸಂಪರ್ಕ ಮಾಡಿದ್ದೀವಿ. ಅವರು ಸದ್ಯ ಈಗ ಆಲ್ರೆಡಿ ಒಂದು ಕುಂಬ್ಳುಗೋಡು, ಆ ಒಂದು ಹೆಮ್ಗೆಪುರ ಗ್ರಾಮಗಳಲ್ಲಿ ಒಂದು ಕಾರ್ಯಕರ್ತರನ್ನ ಮುಖಂಡರನ್ನ ಭೇಟಿ ಮಾಡುವಂತಹ ಕಾರ್ಯಕ್ರಮದಲ್ಲೂ ಕೂಡ ತೊಡಗಿರುವಂತದ್ದು. ಇನ್ನು ಬೈರತಿ ಬಸವರಾಜ್ ಅವರ ಬಗ್ಗೆ ಕೂಡ ಈ ಒಂದು ಹೇಳಿಕೆಗಳು ಕೊಟ್ಟಿರುವಂತದ್ದು. ಇಬ್ರು ಏನು ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದು ಸಚಿವರಾಗಿರುವಂತವರ ಒಂದು ವಿರುದ್ಧವಾಗಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾವ ರೀತಿಯಾಗಿ ಇದಕ್ಕೆ ಅವರು ಸಮಜಾಯಿಷಿಯನ್ನ ಕೊಟ್ಕೊಳ್ತಾರ ಅಥವಾ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಕ್ಲಾರಿಟಿಯನ್ನ ಅವರು ಕೊಡ್ತಾರೆ ಬಿಜೆಪಿ ಪಕ್ಷದಲ್ಲಿ. ಯಶವಂತಪುರ ಮತ್ತೆ KR ಪುರ ಕ್ಷೇತ್ರ ಇವರಿಬ್ಬರು ಕೂಡ ವ್ಯಕ್ತಿಗತವಾಗಿ ತುಂಬಾ ಪ್ರಬಲರಾಗಿರುವಂತವರು, ವ್ಯಕ್ತಿಗತವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ ಎಲೆಕ್ಷನ್ ಅನ್ನ. ನಿಜಕ್ಕೂ ಚಲುವರಾಯಸ್ವಾಮಿ ಹೇಳಿದಂತೆ ಪಕ್ಷವನ್ನ ಬದಲಾವಣೆ ಮಾಡ್ತಾರ ಅಥವಾ ಬಿಡುವಂತ ಚಾನ್ಸಸ್ ಇರುವಂತ ಈ ಒಂದು ಹೇಳಿಕೆ ಬಿಜೆಪಿಯವರು ಏನಾದ್ರೂ ಮನವೊಲಿಸುವಂತ ಪ್ರಯತ್ನ ಮಾಡ್ತಾರ ಅಂತ? ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿಭಟನೆ ಮತ್ತೆ ಜೋರಾಗಿದೆ. ಒಳ ಮೀಸಲಾತಿ ವಿರೋಧಿಸಿ ರಸ್ತೆ ತಡೆಯನ್ನು ನಡೆಸಿ ಪ್ರೊಟೆಸ್ಟ್ ಮಾಡಲಾಯಿತು. ಬಂಜಾರ ಸಮುದಾಯದವರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನೇ ನಿಮಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಪ್ರೊಟೆಸ್ಟ್ ಅನ್ನ ಮಾಡಲಾಯಿತು. ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರ ನಿವಾಸಕ್ಕೂ ಕೂಡ ಕಲ್ಲು ತೂರಾಟವನ್ನ ಮಾಡಲಾಗಿತ್ತು. ಶಿವಮೊಗ್ಗದ ಕುಂಚೇನಹಳ್ಳಿಯಲ್ಲಿ ಇವತ್ತು ಪ್ರತಿಭಟನೆ ಮಾಡಲಾಯಿತು. ಶಿವಮೊಗ್ಗ ಶಿಕಾರಿಪುರ ನಡುವೆ ರಸ್ತೆಯನ್ನ ತಡೆದು ಕಿಡಿಕಾರಿದ್ದಾರೆ. ನಿನ್ನೆ ಶಿಕಾರಿಪುರದಲ್ಲಿ BSY ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ತೀವ್ರ ಖಂಡನೆ ಕೂಡ ವ್ಯಕ್ತವಾಗಿತ್ತು. ಈಗ ಮತ್ತೆ ಪ್ರತಿಭಟನೆ ಮುಂದುವರಿಸಿದ್ದು ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಡಿಯೂರಪ್ಪನವರು ಮಾತನಾಡ್ತಾ ಇದ್ರು. ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಗೊಂದಲ ನಿರ್ಮಾಣವಾಗಿದೆ, ಯಾರೋ
ಇಲ್ಲಿ ಅವರ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನೇ ಇನ್ನೊಂದು 2 ದಿನ ಬಿಟ್ಕೊಂಡು ಹೋಗ್ಬಿಟ್ಟು ವೈಯಕ್ತಿಕವಾಗಿ ನಾನೇ ಮಾತನಾಡ್ತೀನಿ ಅಲ್ಲಿನ ಮುಖಂಡರನ್ನ ಕರೆದು ಅಂತ ಹೇಳ್ತಾ ಇದ್ರು. ಅದಕ್ಕೂ ಮುಂಚೆನೆ ಸಾಕಷ್ಟು ಆಕ್ರೋಶ ಅಂತೂ ವ್ಯಕ್ತವಾಗ್ತಾ ಇದೆ. ಆಕ್ರೋಶ ನಿನ್ನೆನೂ ಕೂಡ ಇತ್ತು, ಇವತ್ತು ಕೂಡ ಅದು ಮುಂದುವರೆದಿದೆ. BSY ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಶಿಕಾರಿಪುರಕ್ಕೆ ಭೇಟಿಯನ್ನ ಕೊಟ್ಟರು ಗೃಹ ಸಚಿವರು. ಪರಿಸ್ಥಿತಿಯನ್ನ ಅವಲೋಕಿಸಿದ್ರು ಆರಗ ಜ್ಞಾನೇಂದ್ರ ಗೃಹ ಸಚಿವ. ಉದ್ದೇಶಪೂರ್ವಕವಾಗಿ ದಾಳಿ ನಡೆದಿದೆ, ಚುನಾವಣೆ ವೇಳೆ ಬೇಳೆ ಬೇಯಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ತನಿಖೆಯಿಂದ ಇದು ಹೊರಬರುತ್ತೆ ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ನಿನ್ನೆ ಶಿಕಾರಿಪುರದಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅತ್ಯಂತ ದುರದೃಷ್ಟಕರವಾದಂತ ಇದು. ವೆಲ್ಕಮ್ ಬ್ಯಾಕ್. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರದಿಂದ ಶಿಫಾರಸನ್ನ ಮಾಡಲಾಗಿದೆ. ಬಿಜೆಪಿ ಸರ್ಕಾರದ ವಿರುದ್ಧ ಲಂಬಾಣಿ ಸಮುದಾಯ ರಾಜ್ಯದಾದ್ಯಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಮುಚಖಂಡಿ, ತಾಂಡಾ ಸೇರಿ ಹಲವೆಡೆ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮನೆ ಮೇಲೆ ವಿದ್ಯುತ್ ಕಂಬಗಳ ಮೇಲೆ ಹಾಕಿದ್ದಂತ ಬಿಜೆಪಿ ಧ್ವಜವನ್ನ ತೆರವು ಮಾಡಲಾಗ್ತಾ ಇದೆ. ತಾಂಡಾಗೆ ಬಿಜೆಪಿ ಮುಖಂಡರಿಗೆ ನಿಷೇಧವನ್ನ ಹೇರಿದ್ದಾರೆ ಮುಖಂಡರು. ಬಂಜಾರ ಸಮುದಾಯದಿಂದ ಬಿಜೆಪಿ ಶಾಸಕರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. ಆ ಫೋಟೋಗಳನ್ನ ಹಾಕೊಂಡು ಶ್ರದ್ಧಾಂಜಲಿ ನಮ್ಮ ಸಮುದಾಯದ ಶಾಸಕರುಗಳಿಗೆ ಅಂತ ಹಾಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಲಂಬಾಣಿ ಸಮುದಾಯದ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಂಜಾರ ಸಮುದಾಯದವರು ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಅದರಲ್ಲೂ ಸ್ಪೆಷಲಿ ಆ ಭಾಗದ ಜನಪ್ರತಿನಿಧಿಗಳಿದಾರಲ್ಲ, ಆ ಸಮುದಾಯವನ್ನ ಪ್ರತಿನಿಧಿಸುವಂಥವ್ರು, ಈ ಪಿ ರಾಜೀವ್ ಆಗಿರ್ಬೋದು, ಅವಿನಾಶ್ ಜಾಧವ್ ಆಗಿರ್ಬೋದು, ಅದರ ಜೊತೆಗೆ ಉಮೇಶ್ ಜಾಧವ್ ಮತ್ತೆ ಪ್ರಭು ಚೌಹಾಣ್, ಇವರೆಲ್ಲರ ಫೋಟೋಗಳನ್ನ ಹಾಕೊಂಡು ಶ್ರದ್ಧಾಂಜಲಿ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಆರೋಪಿಗಳ ಸ್ಫೋಟಕ ಸಂಚು ಬಯಲಾಗಿದೆ. ಎನ್ಐಎ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಅಂಶಗಳು ಗೊತ್ತಾಗ್ತಾ ಇದ್ದಾವೆ. ಶಂಕಿತ ಉಗ್ರರ ಟಾರ್ಗೆಟ್ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಿದ್ದು, ಶಂಕಿತ ಉಗ್ರರ ಮೊಬೈಲ್ನಲ್ಲಿ ಪ್ರಧಾನಿ ಮೋದಿ ಫೋಟೋ ಕೂಡ ಪತ್ತೆ ಆಗಿದೆ. ನಿಮ್ಮ ಕಡಿಯುವಂಥದ್ದು ದನ ಕಡಿಯುವುದಕ್ಕಿಂತ ಸುಲಭ ಎಂಬ ಕ್ಯಾಪ್ಷನ್ ಇರುವಂತಹ ಫೋಟೋ ಸಹ ಪತ್ತೆ ಆಗಿದೆಯಂತೆ. ಇನ್ನು ಶಂಕಿತ ಉಗ್ರರನ್ನ ಕರ್ನಲ್ ಎಂಬ ಹ್ಯಾಂಡಲ್ ಸಂಪರ್ಕ ಮಾಡ್ತಾ ಇದ್ದಂತೆ. ಇನ್ನ ವೈರ್, ಟೆಲಿಗ್ರಾಮ್, ಸಾಮಾಜಿಕ ಜಾಲತಾಣಗಳಲ್ಲಿ ಶಂಕಿತ ಉಗ್ರರು ಸಂಭಾಷಣೆಯನ್ನ ಮಾಡ್ತಾ ಇದ್ರು. ಶಂಕಿತ ಉಗ್ರರ ಮೊಬೈಲ್ ಜಪ್ತಿ ವೇಳೆ ಅವರ ಕೋಡ್ ವರ್ಡ್ಗಳನ್ನು ಕೂಡ ಎನ್ಐಎ ಡಿಕೋಡ್ ಮಾಡಿದೆಯಂತೆ. ಕಾಶ್ಮೀರವನ್ನ ಉದಾಹರಣೆಯಾಗಿಟ್ಕೊಂಡು ದೇಶದಲ್ಲಿ ಇಸ್ಲಾಮಿಕ್ ಕ್ಯಾಲಿಫೇಟ್ ನಿರ್ಮಾಣದ ಗುರಿ ಮಾಡಿದ್ರಂತೆ ಶಂಕಿತ ಉಗ್ರರು. ಇನ್ನು ಕುಕ್ಕರ್ ಸ್ಫೋಟದ ಆರೋಪಿ ಶಾರಿಕ್ ಯುವಕರ ಬ್ರೇನ್ ವಾಶ್ ಮಾಡ್ತಾ ಇದ್ದ. ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ಗೆ ಸ್ಫೋಟಕಗಳನ್ನ ಪೂರೈಕೆ ಮಾಡ್ತಾ ಇದ್ದಂತೆ ಶಾರಿಕ್. ಟಾರ್ಗೆಟ್ ಮಾಡಲಾಗಿತ್ತು ಮೋದಿ ಅವರನ್ನ ಕೂಡ. ಶಂಕಿತ ಉಗ್ರರ ಮೊಬೈಲ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಫೋಟೋ ಇತ್ತು. ಕರ್ನಲ್ ಹೆಸರಿನ ಹ್ಯಾಂಡ್ಲರ್ ಒಬ್ಬ ಶಂಕಿತ ಉಗ್ರರ ಜೊತೆ ಸಂಭಾಷಣೆಯನ್ನ ಮಾಡಿದ್ದ, ಅದು ಕೂಡ ಗೊತ್ತಾಗಿದೆ. ವೈರ್, ಟೆಲಿಗ್ರಾಮ್, ಸಾಮಾಜಿಕ ಜಾಲತಾಣಗಳಲ್ಲಿ ಸಂಭಾಷಣೆಯನ್ನ ಮಾಡ್ತಾ ಇದ್ದಿದ್ದು ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಇವ್ರನ್ನ ಅಂದ್ರೆ ಶಂಕಿತರನ್ನೆಲ್ಲ ಬಂಧಿಸಿಬಿಟ್ಟು ಈಗ ಆಲ್ರೆಡಿ ವಿಚಾರಣೆ ಮಾಡ್ತಾ ಇದಾರಲ್ಲ, ಅವರಿಂದ ಗೊತ್ತಾಗಿರುವಂತ ವಿಚಾರ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ದೇಶದಲ್ಲಿ ಇಸ್ಲಾಮಿಕ್ ಕ್ಯಾಲಿಫೇಟ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಗುರಿಯನ್ನ ಇಟ್ಕೊಂಡಿದ್ರು. ಕಾಶ್ಮೀರವನ್ನ ಉದಾಹರಣೆಯಾಗಿಟ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ರಂತೆ. ಮಾತನಾಡುವಂತ ಸಂದರ್ಭದಲ್ಲಿ ಆ ಸಂಭಾಷಣೆಗಳು ಕೂಡ ರೆಕಾರ್ಡ್ ಆಗಿರುವಂತದ್ದು. ಪ್ರಮುಖ ಉದ್ಯಮಿಗಳನ್ನ ಟಾರ್ಗೆಟ್ ಮಾಡುವ ಬಗ್ಗೆನೂ ಕೂಡ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ಕೋಡ್ ವರ್ಡ್ ಸಂಭಾಷಣೆಯನ್ನ ಈಗ ಆಲ್ರೆಡಿ ಎನ್ಐಎ ಅಧಿಕಾರಿಗಳು ಡಿಕೋಡ್ ಮಾಡಿದ್ದಾರೆ. ಎಲೆಕ್ಷನ್ ಬೆಂಚು, ಕಾಮಿಡಿ ಪಂಚು, ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್ಚು. ರಾಜಕಾರಣಿಗಳ ಪ್ರಕಾರ ಅವರು ಮಾಡಿದ್ದೇ ಸರಿ, ಇಂಥದ್ದನ್ನೆಲ್ಲ ಹಾಸ್ಯದ ಬಾಂಡ್ಲಿಯೊಳಗೆ ಹಾಕೊಂಡು ಹುರಿದು ಬಡಿಸುತ್ತೆ ನಮ್ಮ ಚುನಾವಣಾ ಚರ್ಮರಿ. ನೋಡಿ, ಎಂಜಾಯ್ ಮಾಡಿ.